ಉದ್ಧಾರ 41. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತೋ ನ ಭವಾಯ ಕಲ್ಪತೆ. ಶೃಣ್ವನ್ ಗೃಣನ್ ಸಂಸ್ಮರನ್ ಅಲ್ಲಿ ಸಂಸ್ಮರಯನ್ ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಃ ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ ನ ಭವಾಯ ಕಲ್ಪತೆ. ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬ್ರಹ್ಮಾದಿ ದೇವತೆಗಳು ಗರ್ಭಸ್ತುತಿಯನ್ನ ಮಾಡ್ತಾ ಇದ್ದಾರೆ, ಭಗವಂತನ ಆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಬ್ರಹ್ಮದೇವರು ಕೃಷ್ಣನನ್ನ ಮಾಡತಕ್ಕಂಥ ಸ್ತೋತ್ರ ಇದು. ಶೃಣ್ವನ್ ಅಂದ್ರೆ ಸುಶ್ರವಣೆ, ಭಗವಂತನ ಕಥಾಶ್ರವಣವನ್ನ ಮಾಡುವಂಥದ್ದು. ಗೃಣನ್ ಗೃಶಬ್ದೆ, ಅದನ್ನ ನಾಮ ಸಂಕೀರ್ತನೆಯನ್ನು ಮಾಡುವಂಥದ್ದು. ಗೃಣನ್ ಸಂಸ್ಮರಯನ್ ಅಂತ ಹೇಳಿದ್ರೆ ಮತ್ತೊಬ್ರು, ನಾವು ಸ್ಮರಣೆ ಮಾಡೋದು, ಮತ್ತೊಬ್ರು ಭಗವಂತನ ನಾಮಸ್ಮರಣೆ ಮಾಡುವಂತೆ ಮಾಡುವುದು. ಸಂಸ್ಮರಯನ್ ಚ ಚಿಂತಯನ್, ಭಗವಂತನ ಅನೇಕ ಕಥೆಗಳನ್ನ ಚಿಂತನೆ ಮಾಡುವಂಥದ್ದು. ಏನೇನನ್ನ? ನಾಮಾನಿ ರೂಪಾಣಿ ಚ ತೇ ತೇ ಅಂದ್ರೆ ನಿನ್ನ, ತವ ತೇ ಯುಷ್ಮ ಶಬ್ದ ಷಷ್ಠಿ ಭಕ್ತಿ ಏಕವಚನ. ಭಗವಂತ ನಿನ್ನ ನಾಮಗಳನ್ನ, ನಿನ್ನ ರೂಪಗಳನ್ನ, ಅದೆಂಥದ್ದು ನಿನ್ನ ನಾಮ ನಿನ್ನ ರೂಪ? ಮಂಗಳಕರವಾದದ್ದು, ಅಮಂಗಳವನ್ನ ಪರಿಹಾರ ಮಾಡಿ ಮಂಗಳವನ್ನು ಉಂಟು ಮಾಡುವಂಥದ್ದು ನಿನ್ನ ನಾಮ ನಿನ್ನ ರೂಪಗಳು. ನಿನ್ನ ಅನೇಕ ಸಾವಿರಾರು ಅನಂತ ನಾಮಗಳು, ನಿನ್ನ ಅನಂತ ರೂಪಗಳು, ಅದೆಲ್ಲವನ್ನು ಕೂಡ ಶ್ರವಣ ಮಾಡೋದು, ನಾಮ ಸಂಕೀರ್ತನೆ ಮಾಡೋದು, ಸ್ಮರಣೆ ಮಾಡೋದು, ಮತ್ತೊಬ್ಬರ ಮೂಲಕವಾಗಿ ಮಾಡಿಸೋದು, ಮತ್ತೆ ಮತ್ತೆ ಮನನವನ್ನ ಮೆಲುಕು ಹಾಕುವ ಚಿಂತನೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಮಾಡಬೇಕು. ಇದರಿಂದ ಕ್ರಿಯಾಸು, ಯಾವಾಗ ಮಾಡೋದಂದ್ರೆ ಕ್ರಿಯೆಗಳಲ್ಲಿ ಅರ್ಥ ಏನು? ನಾವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ, ಕ್ರಿಯಾ ಶಬ್ದದ ಸಪ್ತಮಿ ಭಕ್ತಿ ಏಕವಚನ, ಸಕಲ ಕ್ರಿಯಾಸು ಅಂತ ಅರ್ಥ. ನಾವು ಮಾಡುವಂತ ಪ್ರತಿಯೊಂದು ಕ್ರಿಯೆಗಳಲ್ಲೂ ಕೂಡ, ಯಾವುದೇ ಕೆಲಸ ಮಾಡ್ತಾ ಇದ್ದಾಗಲೂ ಕೂಡ, ನಾವು ಯಾವುದೇ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಹೀಗೆ ನಾಮ ಸಂಕೀರ್ತನೆ ಮಾಡೋದು, ನಾಮವನ್ನ ಹೇಳುವಂಥದ್ದು, ಭಗವಂತನ ಒಂದು ಅನೇಕ ರೂಪಗಳನ್ನ, ಅನೇಕ ಕಥೆಗಳನ್ನ ಮೆಲುಕು ಹಾಕುವಂಥದ್ದು, ಇದೆಲ್ಲ ಮಾಡಬೇಕು. ಹೀಗೆ ಯಾವ ವ್ಯಕ್ತಿ ಹೀಗೆಲ್ಲ ಮಾಡ್ತಾನೋ ಅವನು ತ್ವಚ್ಚರಣಾರವಿಂದಯೋಃ ಆವಿಷ್ಟಚಿತ್ತಃ, ಹೀಗೆಲ್ಲ ಮಾಡ್ತಾ 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 ತ್ವಚ್ಚರಣಾರವಿಂದಯೋಃ, ತ್ವಚ್ಚರಣ ಅಂದ್ರೆ ನಿನ್ನ ಪಾದ ಎಂಥದ್ದು? ನಮ್ಮಂತೆ ಪ್ರಾಕೃತವಾದ ಪಾದ ಅಲ್ಲ, ರಕ್ತ, ಮೂಳೆ, ಚರ್ಮ ಇವುಗಳಿಂದ ನಿರ್ಮಿತವಾದ ಪಾದ ನಿನ್ನದಲ್ಲ. ಯಾರು ನಿನ್ನ ಅಪ್ರಾಕೃತವಾದ, ಅದಕ್ಕೆ ಅರವಿಂದ ಅಂದ್ರೆ ಕಮಲ ಅಂತ ಅರ್ಥ, ಅಂದ್ರೆ ಅತ್ಯಂತ ಕೋಮಲವಾದ ಅಪ್ರಾಕೃತವಾದ ನಿನ್ನ ಪಾದಗಳಲ್ಲಿ ಯಾರು ಆಸಕ್ತರಾಗಿರ್ತಾರೋ, ಆವಿಷ್ಟ ಚಿತ್ತ, ಪಾದಗಳಲ್ಲಿ ಆವಿಷ್ಟ ಚಿತ್ತ, ಅದರಲ್ಲೇ ಆಸಕ್ತಿ. ಆವಿಷ್ಟ ಚಿತ್ತ ಶಬ್ದಕರ್ತ ಏನು? ಭಗವಂತನ ಪಾದಗಳಲ್ಲೇ ಆಸಕ್ತಿಯನ್ನ ಇಟ್ಟುಕೊಂಡಂತಹ ವ್ಯಕ್ತಿ ನ ಭವಾಯ ಕಲ್ಪತೆ, ಭವಾಯ ನ ಕಲ್ಪತೆ, ಮತ್ತೆ ಅವನು ಸಂಸಾರಕ್ಕೆ ಬರುವಂತಹ ಒಂದು ಅರ್ಹತೆ ಅವನಿಗಿರೋದಿಲ್ಲ. ಅಂದ್ರೆ ಅವನು ತನ್ನ ಸಕಲ ಕರ್ಮದ ಬಂಧವನ್ನ ಕಳೆದುಕೊಂಡು ಮುಕ್ತಿಯ ಕಡೆಗೆ ಹೋಗ್ತಾನೆ ಅನ್ನೋದು ಅಭಿಪ್ರಾಯ. ಹಾಗಾಗಿ ಭಗವಂತನ ನಾಮ ಸ್ಮರಣೆ ಮಾಡ್ಲಿಕ್ಕೆ, ನಾಮ ಶ್ರವಣ ಮಾಡ್ಲಿಕ್ಕೆ, ಸ್ಮರಣೆ ಮಾಡೋದು ಮತ್ತದನ್ನು ಮನನ ಮಾಡೋದು ಯಾವುದಕ್ಕೂ ನಾವು ಒಂದು ಮಡಿಯಲ್ಲಿ ಕೂತೆ ಕೇಳಬೇಕು ಅಂತಿಲ್ಲ. ಕ್ರಿಯಾಸು, ಯಾವುದೇ ಕೆಲಸಗಳನ್ನ ಮಾಡ್ತಾ ಇರಬೇಕಾದಾಗ್ಲೂ ಕೂಡ, ಅಡಿಗೆ ಮಾಡುವಾಗ, ಮತ್ತೊಂದೇನೋ ಕೆಲಸ ಮಾಡುವಾಗ, ಯಾವಾಗಲೂ ಕೂಡ ಭಗವತ್ ಕಥಾ ಶ್ರವಣ ಮಾಡಬಹುದು, ನಾಮ ಸಂಕೀರ್ತನೆ ಮಾಡಬಹುದು. ಅದಕ್ಕೆ ಹೀಗಿದ್ದಾಗ ಮಾತ್ರ ಮಾಡಬೇಕು, ಒಂದು ಕಡೆ ಕೂತೆ ಮಾಡಬೇಕು, ಆ ಥರದ್ದೆಲ್ಲ ಏನೂ ಇಲ್ಲ. ಎಲ್ಲಾ ಕ್ರಿಯೆಗಳನ್ನ ಮಾಡತಕ್ಕಂತ ಸಂದರ್ಭದಲ್ಲೂ ಕೂಡ ಶ್ರವಣ, ಮನನ, ನಾಮ ಸಂಕೀರ್ತನೆ ಇದೆಲ್ಲವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಬ್ರಹ್ಮದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಎಲ್ಲ ಮಾಡಿಕೊಂಡು ಭಗವಂತನ ಪಾದಾರವಿಂದಗಳಲ್ಲಿ ಯಾರು ಆವಿಷ್ಟ ಚಿತ್ತನಾಗ್ತಾನೋ, ಅಂದ್ರೆ ಅವನ ಮನಸ್ಸನ್ನ ಕೇಂದ್ರೀಕರಿಸ್ತಾನೋ, ಅಂತಹ ವ್ಯಕ್ತಿ ನಭವಾಯ ಕಲ್ಪತೆ. ಭವ ಶಬ್ದಕ್ಕೆ ಭವತೀತಿ ಭವ, ಹುಟ್ಟೋದು, ಹುಟ್ಟಿದೆ ಅಂದ್ಮೇಲೆ ಸಾವಿದೆ ಅಂತ ಅರ್ಥ. ಹುಟ್ಟು ಸಾವುಗಳ ಸಂಸಾರಕ್ಕೆ ಮತ್ತೆ ಬರುವಂತ ಅರ್ಹತೆ ಅವನಿಗಿರೋದಿಲ್ಲ. ಯಾಕಂದ್ರೆ ಹುಟ್ಟು ಸಾವುಗಳ ಸಂಸಾರಕ್ಕೆ ಮತ್ತೆ ಹುಟ್ಟಿ ಬರಬೇಕು ಅಂತ ಆದ್ರೆ
ನಮಗೆ ಪ್ರಾರಬ್ಧ ಕರ್ಮ ನಮ್ಮ ಜೊತೆಯಲ್ಲಿ ಇರಬೇಕು, ಸಂಚಿತ ಕರ್ಮ ನಮ್ಮ ಜೊತೆಯಲ್ಲಿ ಇರಬೇಕು, ಅದೆಲ್ಲವೂ ಕೂಡ ಕರಗಿ ಹೋಗುತ್ತೆ. ಕರಗಿ ನಾವು ಮುಕ್ತಿಯ ಕಡೆಗೆ ಸಾಕ್ತೇವೆ ಅನ್ನೋದು ಇದರ ಅಭಿಪ್ರಾಯ. ಇದರ ವ್ಯಾಖ್ಯಾನವನ್ನ ನೋಡೋಣ, ಆಮೇಲೆ ಮತ್ತೆ ಅನ್ವಯ ಅರ್ಥವನ್ನ ಮತ್ತೆ ಬರ್ತೇನೆ. ಏವಂ ಅಭಿಮುಖೀಕೃತ್ಯ ಅಂದ್ರೆ ಭಗವಂತನ ಕಡೆಗೆ ಭಾಗವತ ಅನ್ನೋದು ನಿಗಮಕಲ್ಪದರೋಹ ಗಲಿತಂ ಫಲಂ. ಅದಲ್ಲಿ ನೀವೇನಾದ್ರು ಕೂಡ ನಿತ್ಯಂ ಪಿಬತ ಅಂತಹ ಶುಕಮುಖಾದ್ ಅಮೃತ ದ್ರವ ಸಂಯುತಂ, ಶುಕಾಚಾರ್ಯ ಮುಖದಿಂದಾಗಿ ಬಂದಿರತಕ್ಕಂಥ ಇದನ್ನ ಭಾಗವತ ರಸವನ್ನ ಯಾವಾಗಲೂ ಶ್ರವಣ ಮಾಡಿ, ಭಗವತ್ ಕಥಾ ಶ್ರವಣ ನಿರಂತರವಾಗಿ ಮಾಡಿ ಎಂಬುದಾಗಿ ಅಭಿಮುಖೀಕೃತ್ಯ ಅದರ ಮಹತ್ವವನ್ನು ತಿಳಿಸಿಕೊಟ್ಟು ಆ ಕಡೆ ನೋಡುವಂತೆ ಮಾಡಿ. ಅಭಿಮುಖೀಕೃತ್ಯ ಶಬ್ದಕರ್ತ ಏನು? ಭಗವಂತನ ಕಥೆಗಳ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿ, ಭಾಗವತದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿ. ವಿದಿತ ಸಂಕ್ಷೇಪಾಹಿ ವಿಶೇಷಂ ವಿವಿತ್ಸವಃ ಭವಂತಿ. ಅಂದ್ರೆ ಒಂದು ನಿಯಮ, ಯಾವುದೇ ಒಂದರ ಬಗ್ಗೆ ಆಗ್ಲಿ ಸ್ವಲ್ಪ ಗೊತ್ತಿದ್ರೆ ಮತ್ತೆ ಇನ್ನೂ ವಿಶೇಷವಾಗಿ ತಿಳಿದುಕೊಳ್ಳಬಹುದು ಅಂತ ಒಂದು ನಿಯಮ. ಏನೂ ಗೊತ್ತಿಲ್ದಿದ್ರೆ ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಸಂಕ್ಷೇಪ ಜ್ಞಾನ, ಆಮೇಲೆ ಅದರ ಬಗ್ಗೆ ವಿಸ್ತಾರವಾಗಿ ವಿಶೇಷವಾದ ಜ್ಞಾನ. ಹಾಗಾಗಿ ವಿದಿತ ಸಂಕ್ಷೇಪಾಹಿ, ವಿದಿತಾ ಸಂಕ್ಷೇಪಾಹ, ಅಲ್ಪ ಸ್ವಲ್ಪ ತಿಳ್ಕೊಂಡವರು, ಸಂಕ್ಷೇಪವಾಗಿ ಒಂದು ವಿಚಾರವನ್ನ ತಿಳಿದುಕೊಂಡತಕ್ಕಂಥ ವ್ಯಕ್ತಿಗಳು ವಿಶೇಷಂ ವಿವಿತ್ಸವಃ, ವಿಶೇಷವನ್ನ ವೇತ್ತುಂ ಇಚ್ಛವಃ, ವೇತ್ತುಂ ಇಚ್ಛವಃ ವಿವಿತ್ಸವಃ, ತಿಳಿಯಲು ಇಚ್ಛೆ ಉಳ್ಳವರು ಭವಂತಿ ಆಗುತ್ತಾರಷ್ಟೇ. ಸಂಕ್ಷೇಪವನ್ನ ತಿಳಿತಕ್ಕಂಥ ವ್ಯಕ್ತಿಗಳು ವಿಶೇಷವನ್ನ ತಿಳಿಯುವವರಾಗುತ್ತಾರಷ್ಟೇ. ತೇಷಾಮೇವ ಚ ವಿಶೇಷ ಅಭಿಧಾನಂ ಉಚಿತಂ. ತೇಷಾಮೇವ, ಯಾರು ಒಂದು ವಿಚಾರದ ಬಗ್ಗೆ ಸಂಕ್ಷೇಪವಾಗಿ ತಿಳಿದುಕೊಂಡಿದ್ದಾರೋ ಅಂಥವರಿಗೆ ವಿಸ್ತಾರವಾಗಿ ಹೇಳಬೇಕು. ಯಾರೋ ಒಬ್ಬರಿಗೆ ಏನೋ ಬಗ್ಗೆ ಏನು ಗೊತ್ತಿಲ್ಲ, ಅಂಥವ್ರಿಗೆ ಬಹಳ ವಿಸ್ತಾರವಾಗಿ ಹೇಳ್ತಾ ಕೂತ್ರೆ ಅವರು ಅದರ ಕಡೆ ಆಸಕ್ತರಾಗೋದಿಲ್ಲ. ಹಾಗಾಗಿ ಸಂಕ್ಷೇಪವಾಗಿ ಯಾವುದಾದ್ರೂ ಒಂದರ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಮತ್ತೆ ವಿಶೇಷವಾಗಿ ಹೇಳುವಂತ ಯುಕ್ತ ಅಂತ ಆಗುತ್ತೆ. ತೇಷಾಮೇವ ಚ ವಿಶೇಷ ಅಭಿಧಾನಂ ಉಚಿತಂ ಇತಿ ತಾವತ್ ಸಂಕ್ಷಿಪ್ಯ ಭಾಗವತಾರ್ಥಂ ದರ್ಶಯತಿ. ಹೀಗಿರೋದ್ರಿಂದಾಗಿ ತಾವತ್ ಮೊದಲಿಗೆ ಏನ್ ಮಾಡ್ತಿದ್ದಾರೆ? ಸಂಕ್ಷಿಪ್ಯ ಭಾಗವತಾರ್ಥಂ ದರ್ಶಯತಿ, ಸಂಕ್ಷೇಪವಾಗಿ ಭಾಗವತದ ಅರ್ಥವನ್ನ ಹೇಳಿ ನಂತರ ವಿಸ್ತಾರವಾಗಿ ಹೇಳಲಿಕ್ಕೆ ಹೊರಡ್ತಾ ಇದ್ದಾರೆ. ಮೊದಲಿಗೆ ಸಂಕ್ಷೇಪವಾಗಿ ಭಾಗವತದ ಅರ್ಥದ ಕಥೆಯನ್ನು ಹೇಳ್ತಿದ್ದಾರೆ. ಶೃಣ್ವನ್ ಇತಿ, ಶೃಣ್ವನ್ ಸಂಸ್ಮರಯನ್, ಸಂಸ್ಮರಯನ್ ಶಬ್ದಕರ್ತ ಏನು? ಸ್ಮಾರಯನ್, ಮತ್ತೊಬ್ಬರು ಭಗವಂತನ ಕಥೆಯನ್ನ ನೆನಪು ಮಾಡಿಕೊಳ್ಳುವಂತೆ ಮಾಡೋ. ಸ್ಮಾರಯನ್ ಅಂದ್ರೆ ಶೃಣ್ವನ್ ಗೃಣನ್ ಸಂಸ್ಮರಯನ್ ಅಂತ ಬಂತು. ಸಂಸ್ಮರಯನ್ ಅದಕ್ಕೆ ಈಕ್ವಲ್ಸ್ ಹಾಕೊಳ್ಳಿ. ಸಂಸ್ಮರಯನ್ ಅಂದ್ರೆ ಸ್ಮಾರಯನ್ ಅಂತ ಅರ್ಥ. ಭಗವಂತನ ಕಥೆಯನ್ನ ಮತ್ತೊಬ್ಬರು ಶ್ರವಣ ಮಾಡುವಂತೆ ಮಾಡಿ. ಸ್ಮಾರಯನ್ ಅತ್ರ ಶೃಣ್ವನ್ ಸ್ಮಾರಯನ್ ಇತಿ ಉಭಯತಾ ಪ್ರಯೋಗೇಣ ಉಭಯತಾಪಿ ವಿವಕ್ಷಾಂ ಸೂಚಯತಿ. ಅಂದ್ರೆ ಶೃಣ್ವನ್ ಸ್ಮಾರಯನ್, ಶೃಣ್ವನ್ ಅಂದ್ರೆ ನಾವು ಕೇಳೋದು, ಸ್ಮಾರಯನ್ ಅಂದ್ರೆ ಮತ್ತೊಬ್ಬರು ನೆನಪು ಮಾಡಿಕೊಳ್ಳುವಂತೆ ಮಾಡೋದು ಅಂತ ಅರ್ಥ. ಮತ್ತೊಬ್ಬರು ನೆನಪು ಮಾಡಿಕೊಳ್ಳುವಂತೆ ಮಾಡೋದು ಅಂತ ಹೇಳುವ ಮೂಲಕವಾಗಿ, ಮತ್ತೆ ಶೃಣ್ವನ್ ನಾವು ಕೇಳಿಸ್ಕೊಳ್ಬೇಕು ಅಂತ ಹೇಳುವ ಮೂಲಕವಾಗಿ ಎರಡನ್ನೂ ತೋರಿಸ್ತಾ ಇದ್ದಾರೆ. ಅದರ ಅರ್ಥ ಏನು? ನಾವು ಕೇಳಬೇಕು, ಮತ್ತೊಬ್ಬರು ಕೇಳಿಸಿಕೊಳ್ಳುವಂತೆ ಮಾಡಬೇಕು. ನಾವು ಸ್ಮರಣೆ ಮಾಡಬೇಕು, ಮತ್ತೊಬ್ಬರು ಸ್ಮರಣೆ ಮಾಡುವಂತೆ ಮಾಡಬೇಕು ಅನ್ನೋ ಅಂಶವನ್ನ ತೋರಿಸಿಕೊಡ್ತಾ ಇದ್ದಾರೆ. ಅತ್ರ ಶೃಣ್ವನ್ನ ಸ್ಮಾರಯನ್ ಇತಿ ಉಭಯತಾ ಪ್ರಯೋಗೇಣ, ಎರಡು ರೀತಿ ಪ್ರಯೋಗ ಮಾಡುವ ಮೂಲಕವಾಗಿ ಉಭಯತಾಪಿ ವಿವಕ್ಷಾಂ ಸೂಚಯತಿ, ಎರಡೂ ರೀತಿ ಆಗ್ಬೇಕು. ಎರಡೂ ರೀತಿ ಅಂದ್ರೆ ಏನು? ಕೇಳೋದು, ಮತ್ತೊಬ್ಬರು ಕೇಳಿಸುವಂತೆ ಮಾಡೋದು, ಸ್ಮರಣೆ ಮಾಡೋದು, ಮತ್ತೊಬ್ಬರು ಶ್ರವಣ ಮಾಡುವಂತೆ ಮಾಡೋದು ಅನ್ನೋದು ಸೂಚನೆ ಮಾಡ್ತಾ ಇದ್ದಾರೆ. ತಥಾಚ, ಹೇ ಹರೇ, ಎಲೆ ಭಗವಂತನೇ, ಯಹ ಪುರುಷ, ಯಾವ ವ್ಯಕ್ತಿಯು ಸ್ವೇನ ತನ್ನಿಂದ ಕ್ರಿಯಾಸು ಕ್ರಿಯಮಾಣಾಸು, ತಾನು ಒಬ್ಬ ವ್ಯಕ್ತಿ ಕ್ರಿಯೆಗಳನ್ನ ಮಾಡ್ತಾ ಇರುವಾಗ ತ್ವಚ್ಚರಣಾರವಿಂದಯೋ ಅವಿಟ್ಟ ಚಿತ್ತ ಭವತಿ, ತಾನು ಯಾವುದೇ ಕೆಲಸ, ಅದು ಯುದ್ಧ ಇರಬಹುದು, ನಮ್ಮ ಭೋಜನ ಇರಬಹುದು, ನಮ್ಮ ಬೇರೆ ಬೇರೆ ನಿತ್ಯ ಕ್ರಿಯೆಗಳಿರಬಹುದು, ಆ ಎಲ್ಲಾ ಕ್ರಿಯೆಗಳನ್ನ ಮಾಡುತ್ತಿರುವ ಸಂದರ್ಭದಲ್ಲಿ ತ್ವಚ್ಚರಣಾರವಿಂದಯೋ ಅವಿಷ್ಟ ಚಿತ್ತ ಭವತಿ, ನಿನ್ನ ಚರಣಾರವಿಂದಗಳಲ್ಲಿ ಯಾರು ಅವಿಷ್ಟ ಚಿತ್ತನಾಗ್ತಾನೋ ಸಹ, ಅಂತಹ ವ್ಯಕ್ತಿಯು ಭವಾಯ, ಭವ ಶಬ್ದಕ್ಕೆ ಸಂಸಾರ, ಹುಟ್ಟು ಸಾವುಗಳ ಸಂಸಾರಕ್ಕೆ, ನಕಲ್ಪತೆ ಅರ್ಹನಾಗುವುದಿಲ್ಲ, ಸಂಸಾರಕ್ಕೆ ಅವನು ಮತ್ತೆ ಬರೋದಿಲ್ಲ ಅಂತ ಅರ್ಥ. ಕಿಂಭೂತಃ, ಎಂತವನು ಅಂತ ಹೇಳಿದ್ರೆ, ತೇ ಮಂಗಲಾನಿ ನಾಮಾನಿ, ನಿನ್ನ ಮಂಗಳಕರವಾಗಿರುವಂತ ನಾಮಗಳು ಮತ್ತು ರೂಪಗಳು ಅಂತ ಅರ್ಥ. ಶೃಣ್ವನ್ ಸ್ವಯಂ,
ಕೇಳಿಸಿಕೊಳ್ಳುವುದು. ಶ್ರಾವಯಂಶ್ಚ ಅನ್ಯಾನ್ ಶ್ರಾವಯಂಶ್ಚ ಅನ್ಯ ಮತ್ತೊಬ್ಬರು ಕೇಳಿಸಿಕೊಳ್ಳುವಂತೆ ಮಾಡುವುದು. ಗೃಣನ್ ಉಚ್ಚರನ್ ಸ್ವಯಂ ತಾನು ಗೃಶಬ್ದೆ, ಗೃಣನ್ ಅಂದ್ರೆ ಗೃಶಬ್ದ, ತಾನು ಗಟ್ಟಿಯಾಗಿ ಅಚ್ಯುತಾಯ ನಮಃ ಹರೇ ರಾಮ 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 ಹರೇ ಹರೇ ಇತ್ಯಾದಿ ಮಹಾಭಾರತಾದಿಗಳಲ್ಲಿ ಬರತಕ್ಕಂತಹ ಭಗವಂತ ನಾಮ ಸಂಕೀರ್ತನೆ ಮಾಡುವಂಥದ್ದು. ರಾಮಾಯ ನಮಃ, ಜೈ ಶ್ರೀರಾಮ್, ಶ್ರೀಕೃಷ್ಣಾಯ ನಮಃ ಇತ್ಯಾದಿ ಭಗವಂತನ ಅನೇಕ ನಾಮಗಳು ಯಾವುದೇ ರೀತಿಯಲ್ಲಿ ನಾವು ವಿಶೇಷಗಳನ್ನು ಕೊಟ್ಟು ಹೇಳುವಂಥದ್ದು. ಗೃಣನ್ ಉಚ್ಚಾರಣೆ ಮಾಡುವಂಥದ್ದು. ಸ್ವಯಂ ಉಚ್ಚಾರಯಂಶ್ಚ ಅನ್ಯಾನ್, ಬರೀ ನಾವು ಹೇಳಿದ ಸಾಲುವುದಿಲ್ಲ, ಮತ್ತೊಬ್ಬರು ಹೇಳುವಂತೆ ಮಾಡುವಂಥದ್ದು. ತಥಾ ತೇ ಮಂಗಲಾನಿ ರೂಪಾಣಿ, ಹಾಗೆ ನಿನ್ನ ಮಂಗಲಮಯವಾಗಿರತಕ್ಕಂಥ ರೂಪಗಳನ್ನ ಸಂಸ್ಮರನ್ ಸ್ವಯಂ, ಸ್ವಯಂ ತಾನು ಸ್ಮರಣೆ ಮಾಡುವಂಥದ್ದು. ಸಂಸ್ಮಾರಯಂಶ್ಚ ಅನ್ಯಾನ್, ಮತ್ತೊಬ್ಬರು ಸ್ಮರಣೆ ಮಾಡುವಂತೆ ಮಾಡುವುದು. ಚಿಂತಯನ್ ಸ್ವಯಂ, ತಾನು ಭಗವಂತನ ಕೃತಿಗಳನ್ನ ಆಲೋಚನೆ ಮಾಡುವಂಥದ್ದು. ಚಿಂತಾಪಯಂಶ್ಚ ಅನ್ಯ, ಮತ್ತೊಬ್ಬರು ಅದನ್ನ ಚಿಂತನೆ ಮಾಡುವಂತೆ, ಮೆಲುಕು ಹಾಕುವಂತೆ ಮಾಡುವಂಥದ್ದು. ಇತಿ ಯೋಜನೆ. ಹೀಗೆಲ್ಲ ಮಾಡತಕ್ಕಂಥ ವ್ಯಕ್ತಿಯು ತ್ವಚ್ಚರಣಾರವಿಂದಯೋಹ ಅವಿಷ್ಟ ಚಿತ್ತ, ನಿನ್ನ ಪಾದ ಪದ್ಮಗಳಲ್ಲಿ ಅವಿಷ್ಟ ಚಿತ್ತನಾಗಿ ಭವಾಯ ನ ಕಲ್ಪತೆ, ಮತ್ತೆ ಅವನು ಸಂಸಾರಕ್ಕೆ ಬರತಕ್ಕಂಥ ಅರ್ಹತೆಯನ್ನು ಅವನು ಪಡೆಯೋದಿಲ್ಲ, ಅಂದ್ರೆ ಅವನು ಮುಕ್ತಿಗೆ ಹೋಗ್ತಾನೆ ಅನ್ನೋದಿದರ ಅಭಿಪ್ರಾಯ. ಇತಿ ಯೋಜನಾ ಇದಂ ಉದಿತಂ ಭವತಿ. ಬಟ್ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಹೇಳ್ತಿದ್ದಾರೆ, ಇದಂ ಉದಿತಂ ಭವತಿ, ಇದರ ಅಭಿಪ್ರಾಯ ಹೀಗೆ. ಶ್ರವಣಾದಿ ಕುರ್ವನ್, ಶ್ರವಣಾದಿಗಳನ್ನ ಮಾಡ್ತಾ, ಶ್ರವಣ ಮನನ ನಿಧಿಧ್ಯಾಸನ ಇದನ್ನೆಲ್ಲ ಮಾಡ್ತಾ, ಅನುದಿನಂ ಆದರೇಣ, ಅನುದಿನ ದಿನೇ ದಿನೇ ಇತಿ ಅನುದಿನಂ, ಪ್ರತಿನಿತ್ಯವೂ ಕೂಡ, ಆದರೇಣ ಅಂದ್ರೆ ಬಹಳ ಪ್ರೀತಿ ಬಹಳ ಭಕ್ತಿ, ಅದರಿಂದಾಗಿ ಆದರೇಣ ಶ್ರೀಹರಿ ಚರಣಾರವಿಂದ ನಿರತ ಚಿತ್ತವೃತ್ತಿ, ಶ್ರೀಹರಿ ಭಗವಂತ ಅವನ ಚರಣ ಪಾದಗಳು, ಅದೆಂಥ ಪಾದಗಳು? ಅರವಿಂದದಂತೆ ಇರುವಂತಹ ಅಪ್ರಾಕೃತ, ಅರವಿಂದ ಅಂದ್ರೆ ಕಮಲ ಅಂತ ಅರ್ಥ, ಅರವಿಂದದಂತೆ ಇರತಕ್ಕಂಥ ಕಮಲದಂತೆ ಇರತಕ್ಕಂಥ ಪಾದ, ಅದರಲ್ಲಿ ನಿರತ ಚಿತ್ತವೃತ್ತಿ, ಅದರಲ್ಲೇ ಆಸಕ್ತರಾಗಿರ್ತಕ್ಕಂಥ ಮನಸ್ಸು ಅಂತ ಅರ್ಥ. ಚಿತ್ತ ಅಂದ್ರೆ ಮನಸ್ಸು, ಚಿತ್ತದ ವೃತ್ತಿ ಅಂದ್ರೆ ಮನಸ್ಸಿನ ವಿಕಾರಗಳು. ಮನಸ್ಸು ಏನೇನೋ ಬಯಸತ್ತೆ, ಹೇಗೇಗೋ ಆಗತ್ತೆ, ಆದ್ರೆ ಆ ಭಗವಂತನ ಪಾದಾರವಿಂದಗಳಲ್ಲೇ ಆಸಕ್ತವಾಗಿರಬೇಕು ಮನಸ್ಸು. ಅಂತಹ ಪುರುಷ ವ್ಯಕ್ತಿಯು, ಸಾಧಕನು, ಪುರುಷ ಅಂದ್ರೆ ಬರೀ ಗಂಡು ಅಂತ ಅರ್ಥಲ್ಲ, ಸಾಧಕ ಜೀವಿಯು ಪುರುಷಾರ್ಥ ಭಾಕ್ ಇತಿ, ಪುರುಷಾರ್ಥ ಭಾಕ್ ಇತಿ ಅಂದ್ರೆ ಪುರುಷಾರ್ಥಂ ಭಜತೆ ಇತಿ ಪುರುಷಾರ್ಥ ಭಾಕ್. ಪುರುಷಾರ್ಥ ಅಂದ್ರೆ ಪರಮ ಪುರುಷಾರ್ಥವಾಗಿರತಕ್ಕಂಥ ಮೋಕ್ಷ, ಅದನ್ನ ಹೊಂದುವ ಸಾಮರ್ಥ್ಯವನ್ನು ಹೊಂತಾನೆ. ಇತಿ ಶಾಸ್ತ್ರಾತ್ ನಿರ್ಗಲಿತ ಅರ್ಥ, ಶಾಸ್ತ್ರಾತ್ ನಿರ್ಗಲಿತ ಅರ್ಥ, ಶಾಸ್ತ್ರಗಳು ಏನು ರಾಮಾಯಣ ಮಹಾಭಾರತ ವೇದ ಪುರಾಣ ಉಪನಿಷತ್ತುಗಳು ಎಂಬ ಒಟ್ಟು ಇದ್ದಾವೆ, ಶಾಸ್ತ್ರ ಅಂತ ಕರಿತೇವೆ. ಅದರ ನಿರ್ಗಲಿತ ಅರ್ಥ ಅಂದ್ರೆ ಒಟ್ಟು ಸಮ್ಮರೈಸ್, ಅದರ ಒಟ್ಟು ಅಭಿಪ್ರಾಯ, ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಯಾರು ನಿರಂತರವಾಗಿ ಭಗವತ್ ಕಥಾಶ್ರವಣಾದಿಗಳನ್ನ ಮಾಡ್ತಾರೋ, ನಿರಂತರವಾಗಿ ಭಗವಂತನ ಪಾದಪದ್ಮಗಳಲ್ಲಿ ಆಸಕ್ತನಾಗಿರ್ತಾನೋ, ಅವನು ಪುರುಷಾರ್ಥ ಭಾಗ್, ಪುರುಷಾರ್ಥ ಅಂದ್ರೆ ಮುಖ್ಯವಾದ ಪುರುಷಾರ್ಥ ಯಾವುದು? ಮೋಕ್ಷ. ಆ ಮೋಕ್ಷ ಎಂಬ ಪುರುಷಾರ್ಥವನ್ನು ಹೊಂದುತ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಶಾಸ್ತ್ರಾರ್ಥ ನಿರ್ಗಲಿತ, ಶಾಸ್ತ್ರಾರ್ಥಾತ್ ನಿರ್ಗಲಿತ ಅರ್ಥ, ಶಾಸ್ತ್ರದ ಒಂದು ಒಟ್ಟು ಅರ್ಥ ತಾತ್ಪರ್ಯ, ಅದರಿಂದ ನಮಗೆ ಸಿಕ್ಕಂತ ಒಂದು ವಿಚಾರ. ಪರೀಕ್ಷಿತ ಸಂಕ್ಷಿಪ್ತ ಪ್ರಶ್ನ ಪರ್ಯಾಲೋಚನೆಯ ಶ್ರೀಶುಕಸ್ಯ ಸಂಕ್ಷಿಪ್ತ ಉತ್ತರ ಪರ್ಯಾಲೋಚನೆಯ ಚ ಇತ್ತಮೇವ ಅವಗಮಾತ್, ಅವಗಮಾತ್ ಅಂದ್ರೆ ಪರೀಕ್ಷಿತ, ಅವನು ಸಂಕ್ಷಿಪ್ತ ಪ್ರಶ್ನ ಪರ್ಯಾಲೋಚನೆ, ಸಂಕ್ಷೇಪವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ಪರ್ಯಾಲೋಚನೆ ಮಾಡಿದ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಶ್ರೀಶುಕಸ್ಯ ಸಂಕ್ಷಿಪ್ತ ಉತ್ತರ ಪರ್ಯಾಲೋಚನೆಯ ಚ ಇತ್ತಮೇವ ಅವಗಮಾತ್, ಅವರ ಸಂಕ್ಷೇಪವಾದ ಪ್ರಶ್ನೆಯ ಅಭಿಪ್ರಾಯವೂ ಹೀಗಿತ್ತು, ಉತ್ತರದ ಅಭಿಪ್ರಾಯವೂ ಹೀಗಿತ್ತು. ಅಂದ್ರೆ ಒಬ್ಬ ಸಾಧಕನಿಗೆ ಮುಕ್ತಿ ಹೇಗೆ ಸಿಗತ್ತೆ ಅನ್ನೋದು ಪ್ರಶ್ನೆಯ ಅಭಿಪ್ರಾಯವಿತ್ತು, ಮುಕ್ತಿ ಈ ರೀತಿಯಲ್ಲಿ ಸಿಗತ್ತೆ ಅನ್ನೋದು ಅದರ ಮುಕ್ತಿ ಇಂತಹ ಕ್ರಮದಲ್ಲಿ ಸಿಗತ್ತೆ ಅನ್ನೋದು ಶುಕಾಚಾರ್ಯರ ಉತ್ತರವಾಗಿತ್ತು. ಯಥಾಹುಹು, ಅದಕ್ಕೊಂದು ಶ್ಲೋಕವನ್ನ ಉದಾಹರಣೆಯನ್ನ ಕೊಡ್ತಾ ಇದ್ದಾರೆ. ಭಾಗವತದ್ದೇ ಶ್ಲೋಕ ಇದು. ಯತ್ ಶ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ದ್ರಭಿಸ್ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ. ಅಂದ್ರೆ ಯತ್ ಶ್ರೋತವ್ಯಂ, ಏನ್ ನಾವು ಶ್ರವಣ ಮಾಡುವ ಅಂದ್ರೆ ಪರೀಕ್ಷಿತ್ ರಾಜ ಶುಕಾಚಾರ್ಯರಲ್ಲಿ ಮಾಡ್ತಕ್ಕಂಥ ಪ್ರಶ್ನೆ, ಋಷಿಗಳೇ ಯತ್ ಶ್ರೋತವ್ಯಂ, ಯಾವುದನ್ನ ಯತು ಶ್ರೋತವ್ಯಂ, ಎರಡು ಸಂಧಿ ಆದಾಗ ಯತ್ ಶ್ರೋತವ್ಯಂ ಅಂತ ಆಗುತ್ತೆ, ಬಿಡಿಸಿದಾಗ ಯತ್ ಶ್ರೋತವ್ಯಂ, ಯಾವುದನ್ನ ಶ್ರವಣ ಮಾಡಬೇಕು. ಶ್ರೋತುಂ ಯೋಗ್ಯಂ ಶ್ರೋತವ್ಯಂ, ಪಾನೀಯ ಅಂದ್ರೆ ಪಾತುಂ ಯೋಗ್ಯಂ ಪಾನೀಯಂ ಅಲ್ವಾ, ಹಾಗೆ ಶ್ರೋತುಂ ಯೋಗ್ಯಂ ಶ್ರೋತವ್ಯಂ, ಯಾವುದು ನಮಗೆ ಶ್ರವಣ ಮಾಡಲು ಯೋಗ್ಯವಾದದ್ದು, ಯತ್ ಶ್ರೋತವ್ಯಂ. ಅತಃ
ಯತ್ ಜಾಪ್ಯಂ ಯಾವುದು ಜಪ ಮಾಡಲು ಯೋಗ್ಯವಾದದ್ದು, ಯತ್ ಕರ್ತವ್ಯಂ ಏನ್ ಮಾಡಬೇಕು, ನೃಭಿಸ್ಸದ ನೃಭಿಹಿ ಮನುಷ್ಯರಿಂದಾಗಿ ಸದಾ ಯತ್ ಶ್ರೋತವ್ಯಂ ಯಾವಾಗಲೂ ಯಾವುದನ್ನ ಕೇಳಿಸ್ಕೊಳ್ಬೇಕು, ಯಾವುದನ್ನ ಜಪ ಮಾಡಬೇಕು, ಯಾವ ಕೆಲಸವನ್ನ ಮಾಡಬೇಕು, ಯತ್ ಸ್ಮರ್ತವ್ಯಂ ಏನನ್ನ ಸ್ಮರಣೆ ಮಾಡಬೇಕು, ಅಥವಾ ಭಜನೀಯಂ ಏನನ್ನ ನಾವು ಆಲೋಚನೆ ಮಾಡಿ, ಭಜ ಸೇವಾಯಂ ಏನನ್ನ ನಾವು ಸೇವೆ ಮಾಡಬೇಕು, ಯಾವ ಆಲೋಚನೆ ಮಾಡಬೇಕು, ಬ್ರೂಹಿ ಯದ್ವಾ ವಿಪರ್ಯಂ ಅಥವಾ ವಿಪರ್ಯ ಅಂದ್ರೆ ಇದು ವಿಪರೀತವಾದದ್ದು, ಅಂದ್ರೆ ಯಾವುದನ್ನ ಶ್ರವಣ ಮಾಡಬಾರದು, ಯಾವುದನ್ನ ಜಪ ಮಾಡಬಾರದು, ಯಾವ ಕೆಲಸವನ್ನ ಮಾಡಬಾರದು, ಯಾವ ಸ್ಮರಣೆ ಮಾಡಬಾರದು, ಯಾವ ಸೇವೆಯನ್ನ ಮಾಡಬಾರದು, ಇದೆಲ್ಲವನ್ನು ಕೂಡ ನನಗೆ ಹೇಳು ಅಂತ ಹೇಳಿ ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಶುಕಾಚಾರ್ಯರು ಕೊಡತಕ್ಕಂತ ಉತ್ತರ, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತವ್ಯಶ್ಚ ಸ್ಮರ್ತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ ಇಚ್ಛತಾ ಸ್ಮರ್ತವ್ಯ ಚ ಇಚ್ಛತಾ ಅಭಯಂ ಸ್ಮರ್ತವ್ಯಶ್ಚ ಇಚ್ಛತಾ ಅಭಯಂ. ಶುಕಾಚಾರ್ಯ ಕೊಡ್ತಕ್ಕಂತ ಉತ್ತರ, ಭಾರತ ಅಂದ್ರೆ ಭರತ ಕುಲೋತ್ಪನ್ನನೇ, ತಸ್ಮಾತ್ ಆದ್ದರಿಂದ ಅಂದ್ರೆ ಒಂದಷ್ಟು ವಿಚಾರಗಳನ್ನೆಲ್ಲ ಹೇಳಿ, ಆದ್ದರಿಂದ ಸರ್ವಾತ್ಮ ಭಗವಾನ್ ಈಶ್ವರ ಹರಿಹಿ ಭಗವಂತ ಇವನು ಸರ್ವಾತ್ಮ, ಎಲ್ಲರ ಅಂತರ್ಯಾಮಿಯಾದವನು, ಎಲ್ಲರ ನಿಯಾಮಕನಾದವನು, ಮತ್ತು ಭಗವಾನ್ ಷಡ್ಗುಣ ಈಶ್ವರೇ ಸಂಪನ್ನ ಅವನು ಹರಿ, ಪಾಪಗಳನ್ನ ಪರಿಹಾರ ಮಾಡುವವನು, ಪಾಪಗಳನ್ನ ಹರತೀತಿ ಹರಿಹಿ ಪಾಪಗಳನ್ನ ಪರಿಹಾರ ಮಾಡುವನು ಹರಿ, ಅವನು ಈಶ್ವರ ಎಲ್ಲರಿಗ ಒಡೆಯ, ಈಶಾನಾಮಪಿ ವರಹ ಇತಿ ಈಶ್ವರ ಏನು ಈಶ್ವರಗಳು ಅಂತಿದ್ದಾರೆ, ಇಂದ್ರ ಸ್ವರ್ಗದ ಈಶ, ರುದ್ರ ಕೈಲಾಸದ ಈಶ, ಬ್ರಹ್ಮದೇವ ಸತ್ಯಲೋಕದ ಈಶ, ಅವರೆಲ್ಲರಿಗಿಂತೂ ವರ ಶ್ರೇಷ್ಠನಾದವನು ಈಶ್ವರ ಭಗವಂತ. ಅವನ ಬಗ್ಗೆ ಶ್ರೋತವ್ಯ ನಿರಂತರವಾಗಿ ಕೇಳಿಸಿಕೊಳ್ಬೇಕು, ಕೀರ್ತಿತವ್ಯ ನಾಮ ಸಂಕೀರ್ತನೆಯನ್ನ ಮಾಡಬೇಕು, ಸ್ಮರ್ತವ್ಯ ನಾಮ ಸ್ಮರಣೆಯನ್ನ ಮಾಡಬೇಕು. ಯಾರು ಅಂದ್ರೆ ಅಭಯಂ ಇಚ್ಛತ ಅಭಯವನ್ನ ವಹಿಸ್ತಕ್ಕಂಥ ವ್ಯಕ್ತಿ ಇದೆಲ್ಲಾ ಕೆಲಸಗಳನ್ನ ಮಾಡಬೇಕು ಎಂಬುದಾಗಿ ಆ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯ ಹೇಳ್ತಕ್ಕಂಥ ಒಂದು ಮಾತು. ಇಲ್ಲಿಗೆ ಒಂದು ಭಾಗ ವ್ಯಾಖ್ಯಾನ ಮುಗಿದಿದೆ, ಪೂರ್ತಿ ವ್ಯಾಖ್ಯಾನ ಮುಕ್ತಾಯವಾಗಿ ಇನ್ನು ತುಂಬಾ ದೊಡ್ಡ ವ್ಯಾಖ್ಯಾನ, ಇಷ್ಟಕ್ಕೆ ನಾವು ನಿಲ್ಸ್ಕೊಂಡ್ರಣ. ಮತ್ತೊಮ್ಮೆ ಅನ್ವಯ ಹೇಳ್ತೀನಿ ನೋಡಿ. ಅನ್ವಯ ಅರ್ಥ, ಕ್ರಿಯಾಸು ತಾವು ಅಥವಾ ಸಾಧಕ ಪುರುಷನು ಪ್ರತಿನಿತ್ಯ ಯಾವ ಸಾಧಕನು ಕ್ರಿಯಾಸು ತಾನು ಪ್ರತಿನಿತ್ಯ ಮಾಡುವಂತಹ ಕ್ರಿಯೆಗಳಲ್ಲಿ ಅಂದ್ರೆ ದೈನಂದಿನ ಆಚರಣೆಗಳಲ್ಲಿ ಶೃಣ್ವನ್ ಭಗವಂತನ ನಾಮವನ್ನ ಶ್ರವಣ ಮಾಡುತ್ತಾ ಮತ್ತು ಶ್ರವಣ ಮಾಡಿಸುತ್ತಾ ಇಟ್ಕೊಳ್ಬೇಕದರನ್ನ, ಗೃಣನ್ ನಿರಂತರವಾಗಿ ಬಾಯಿಯಿಂದ ನಾಮ ಸಂಕೀರ್ತನೆ ಮಾಡುತ್ತಾ ಮತ್ತೊಬ್ಬರ ಮೂಲಕವಾಗಿ ಮಾಡಿಸುತ್ತಾ, ಸಂಸ್ಚ ಮತ್ತು ಸಂಸ್ಮರಯನ್ ಸ್ಮರಣೆ ಮಾಡುತ್ತಾ ಮಾಡಿಸುತ್ತಾ, ಚಿಂತಯನ್ ನಿರಂತರವಾಗಿ ಮನನ ಮಾಡುತ್ತಾ ಮಾಡಿಸುತ್ತಾ, ಏನನ್ನ ಅಂದ್ರೆ ಮಂಗಲಾನಿ ತೇ ನಿನ್ನ ಮಂಗಲಾನಿ ಮಂಗಲಮಯವಾಗಿರತಕ್ಕಂಥ ನಾಮಗಳನ್ನ ಶೃಣ್ವನ್ ಕೇಳಿಸಿಕೊಳ್ಳೋದು, ಗೃಣನ್ ನಾಮ ಸಂಕೀರ್ತನೆ ಮಾಡುವಂಥದ್ದು, ತೇನಿಂದ ಮಂಗಲಾನಿ ರೂಪಾಣಿ ಮಂಗಳಮಯವಾಗಿರತಕ್ಕಂಥ ರೂಪಗಳನ್ನ ಸಂಸ್ಮರಯನ್ ಸ್ಮರಣೆ ಮಾಡೋದು, ಮಾಡಿಸೋದು, ಚಿಂತನೆ ಮಾಡೋದು, ಮತ್ತೊಬ್ಬರ ಮೂಲಕವಾಗಿ ಮಾಡಿಸೋದು. ಹೀಗೆಲ್ಲ ಇದ್ದಂತಹ ವ್ಯಕ್ತಿಯು ತ್ವಚ್ಚರಣಾರವಿಂದಯೋ ನಿನ್ನ ಪಾದ ಪದ್ಮಗಳಲ್ಲಿ ಆವಿಷ್ಟ ಚಿತ್ತ ಭವತಿ, ಅಂದ್ರೆ ಆವಿಷ್ಟ ಚಿತ್ತ ಅಂದ್ರೆ ಏನು, ಚಿತ್ತ ಅಂದ್ರೆ ಮನಸ್ಸು, ಆವಿಷ್ಟ ಚಿತ್ತ ಅಂದ್ರೆ ಏನು, ಅಲ್ಲೇ ಆಸಕ್ತನಾಗ್ತಾನೋ ಅಂತಹ ವ್ಯಕ್ತಿಯು ಭವಾಯ ಅಂದ್ರೆ ಹುಟ್ಟು ಸಾವುಗಳ ಸಂಸಾರಕ್ಕೆ ಬರಲು ನಕಲ್ಪತೆ ಸಮರ್ಥನಾಗುವುದಿಲ್ಲ. ಅಂದ್ರೆ ನಿರಂತರವಾಗಿ ಭಗವನ್ನಾಮ ಸಂಕೀರ್ತನಾದಿಗಳನ್ನ ಮಾಡತಕ್ಕಂಥ ವ್ಯಕ್ತಿ ಮತ್ತೆ ಅವನು ಹುಟ್ಟೋದಿಲ್ಲ ಅನ್ನೋದು ಅಭಿಪ್ರಾಯ, ಅಂದ್ರೆ ಮುಕ್ತಿಗೆ ಹೋಗ್ತಾನೆ ಅನ್ನೋದು ಅಭಿಪ್ರಾಯ. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮ ನಿರೂಪ ನಿಜ ಮಂಗಲಾನಿ ತೇ ಕ್ರಿಯಾಸು ಯಸ್ತುಚ್ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ ತೇ ಮಂಗಲಾನಿ ನಾಮಾನಿ ಶೃಣ್ವನ್ ಗೃಣನ್ ಚ ತೇ ಮಂಗಳಾನಿ ರೂಪಾಣಿ ಸಂಸ್ಮರಯನ್ ಚ ಚಿಂತಯನ್ ಯಹ ತ್ವಚ್ಚರಣಾರವಿಂದಯೋ ಕ್ರಿಯಾಸು ತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತಃ ಭವತಿ ಸಹ ಭವಾಯ ನ ಕಲ್ಪತೆ ಅನ್ನೋದು ಅನ್ವಯ. ಶ್ರೀಕೃಷ್ಣಾರ್ಪಣ.